ಮಕ್ಕಳಿಗೆಲ್ಲ ಚೂರು ಚೂರು ತಿಂಡಿಗಳು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಕಡಲೆಬೇಳೆ ಪಕೋಡ ತುಂಬಾ ರುಚಿಯಾದ ತಿಂಡಿ. ನಾವು ಇದನ್ ಕಡಲೆಬೇಳೆ ಪಕೋಡ ಅಂತಾನೂ ಕರಿತೀವಿ. ಸಾಯಂಕಾಲ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ಆಂಧ್ರ ಪ್ರದೇಶದಲ್ಲಿ ಆ ಪಕೋಡ ತುಂಬಾ ಫೇಮಸ್. ಜನ ಇದನ್ನ ಬಿಸಿದ್ ಸಹ ಅವ್ವ ಕಾವಿ ಜೊತೆ ತಿಂತಾರೆ. ಕೆಲವು ಮನೆಗಳಲ್ಲಿ ಬೆಳಗಿನ ತಿಂಡಿಗೂ ಇದನ್ನೇ ಮಾಡ್ತಾರೆ. ಎಲ್ಲ ಸಮಯಕ್ಕೂ ಒಪ್ಪೋ ತಿಂಡಿ ಇದು. ಆಗ ಪಕೋಡ ಮಾರೋಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಡೋಣ. 1 ಕಪ್ ಕಡಲೆ ಹಿಟ್ಟು, 2 ಚಮಚ ಅಕ್ಕಿ ಹಿಟ್ಟು, 1 ಮಧ್ಯಮ ಗಾತ್ರದ ಈರುಳ್ಳಿ ಹೆಚ್ಚಿಂದುದು, 2 ರಿಂದ 3 ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿದ್ದು, ನಿಮಗೆ ಎಷ್ಟು ಖಾರ ಬೇಕಾ ಅಷ್ಟು ಹಾಕೊಳ್ಳಿ. 1 ಹಿಡಿ ಕರಿಬೇವು, 1 ಹಿಡಿ ಕರಿಬೇವು, 1 ಹಿಡಿ ಕೊತ್ತಂಬರಿ ಸೊಪ್ಪು, 2 ಚಮಚ ಅರಿಶಿನ ಪುಡಿ, 1/4 ಚಮಚ ಮೆಣಸಿನ ಪುಡಿ, ಇಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಾದಷ್ಟು ನೀರು ಮತ್ತು ಕರಿಯೋಕೆ ಎಣ್ಣೆ. ಆಗ ಪಕೋಡ ಮಾಡೋಣ. 1 ದೊಡ್ಡ ಬಟ್ಟಲಿನಲ್ಲಿ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ, ಅರಿಶಿನ ಪುಡಿ, ಮೆಣಸಿನ ಪುಡಿ ಮತ್ತು ತೊಪ್ಪು ಹಾಕಿ, ನೀರನ್ನು ಸ್ವಲ್ಪವೇ ಹಾಕಿ ಚೆನ್ನಾಗಿ ಕಲಸಿ. ಹಿಟ್ಟು ದಪ್ಪಗಿರಬೇಕು, ತೆಳ್ಳಗಿರಬಾರದು. ಆಗ ಹೆಚ್ಚಿದ ಅರಳಲ್ಲಿ ಹಸಿಮೆಣಸಿನಕಾಯಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾಯಿಸಿ. ಅಂದ್ರೆ ಕಾದ ಮೇಲೆ ಹಿಟ್ಟನ್ನು ಸ್ವಲ್ಪವೇ ಎಣ್ಣೆಗೆ ಹಾಕಿ ಪಕೋಡಗಳು ಚಿನ್ನ ಬಂಬಂಕ ಬರುವವರೆಗೂ ಮತ್ತು ಚೂರು ಚೂರು ಆಗುವವರೆಗೂ ಕರಿಯಿರಿ. ಕರಿದ ಪಕೋಡಗಳನ್ನು 1 ಪೇಪರ್ ಟವಲ್ ಮೇಲೆ ಇಡಿ. ಹಂಗೆ ಮಾಡಿದ್ರೆ ಹೆಚ್ಚಿನ ಎಣ್ಣೆ ಹಿಲ್ಲಿಕೊತ್ತೆ. ನೀವು ಪಕೋಡಕ್ಕೆ ಬೇರೆ ತರಕಾರಿಗಳನ್ನು ಸಹ ಹಾಕಬಹುದು. ತುರಿದ ಕ್ಯಾರೆಟ್ ಅಥವಾ ಸಣ್ಣಗೆ ಹೆಚ್ಚಿದ ಪಾಲಕ್ ಸೊಪ್ಪು ಹಾಕಿ ನೋಡಿ. ಬಿಸಿ ಪಕೋಡಗಳನ್ನು ಹಸಿರು ಚಟ್ನಿ ಅಥವಾ ಟೊಮೆಟೊ ಸಾಸ್ ಜೊತೆ ತಿನ್ನನಿ. ತುಂಬಾ ರುಚಿಯಾಗಿರುತ್ತೆ. ಎಣ್ಣೆಯಲ್ಲಿ ಕರಿಯುವಾಗ ಜಾಗ್ರತೆ, ದೊಡ್ಡವರ ಸಹಾಯ ಪಡೆಯಿರಿ. ಆಗ ನೀವು ರುಚಿಯಾದ ಪಕೋಡಗಳನ್ನು ನಿಮ್ಮ ಕುಟುಂಬದ ಜೊತೆ ತಿನ್ನಬಹುದು.